ಎಸ್ ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯ ಕೂಡ. ಎಸ್ ಗದಾ ವೈಭವ ಸಿನಿಮಾ ಇವತ್ತು ರಾಜ್ಯದಾದ್ಯಂತ ಬಿಡುಗಡೆಯಾಗಿ ಫಸ್ಟ್ ಡೇ ಫಸ್ಟ್ ಶೋಗೆ ವೀಕ್ಷಕರು ಒಂದಷ್ಟು ಜನ ಬರ್ತಾನೆ ಇರುವಂತದ್ದು. ಎಸ್ ಇವತ್ತು ನಮ್ಮ ಜೊತೆ ಡೈರೆಕ್ಟರ್ ಸಿಂಪಲ್ ಸುನಿ ಸರ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋತಾನೆ. ಸರ್, ನಿಮ್ಮ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ಎಲ್ಲರ ರೆಸ್ಪಾನ್ಸ್ ಕೇಳೋದು, ಶಿಳ್ಳೆ ಚಪ್ಪಾಳೆ ಹೇಗೆ ಅನಿಸ್ತದೆ ಸರ್? ಮೊದಲನೇದಾಗಿ ಸ್ಪೀಡ್ ಫೈಲ್ ನಾನು ಸುನಿ ಮಾತಾಡ್ತಾ ಇದ್ದೀನಿ. ಈಗ ನಮ್ಮ ರಿಪೋರ್ಟರ್ ಅವರು ಸಿನಿಮಾನ ಪೂರ್ತಿ ನೋಡಿದ್ರೆ ಅವ್ರು ಏನಂದ್ರು ಅಂತ ನಾವು ಕೇಳೋಣ. ನೀವ್ ಹೇಳಿ ಸರ್. ಒಂದು ಸಿನಿಮಾದಲ್ಲಿ ಒಂದು ಕಟ್ಔಟ್ ಬರುತ್ತೆ, ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ಬೇಕು. ಇವೆಲ್ಲ ಗೊತ್ತಿಲ್ಲ ಅಂದ್ರೆ ಹೇಳಿ ಹೇಳಿ. ಇವಾಗ ಒಂದ್ ಸಿನಿಮಾಗೆ ಇವಾಗ ಹೀರೋ ಆಗಿರ್ಬೋದು, ಹೀರೋಯಿನ್ ಆಗ್ಬೋದು, ಒಂದ್ ಸಿನಿಮಾದಲ್ಲಿ ಒಂದೇ ಕಟ್ಔಟ್ ಬರುತ್ತೆ. ನೀವು ನಾಲ್ಕ್ ಕಟ್ಔಟ್ ಹಾಕ್ಸಿದ್ರೆ ಹೆಂಗೆ ಅಂತ ಹೇಳಿ. ಇಲ್ಲ, ತುಂಬಾ ಖುಷಿ ಇದೆ. ಆಡಿಯನ್ಸ್ ರಿಯಾಕ್ಷನ್ ಏನ್ ಹೇಳ್ತಾ ಇದ್ರೆ ಇವತ್ತು ತುಂಬಾ ಖುಷಿ ಇದೆ. ಅಫ್ಕೋರ್ಸ್ ಅಂದ್ರೆ ಒಂದಷ್ಟು ಎಕ್ಸ್ಪೆರಿಮೆಂಟಲ್ ಲೈನು ಇತ್ತು, ಇನ್ನೊಂದಷ್ಟು ವರ್ಕ್ ಆಗುತ್ತೆ ಅಂತಾನು ಗೊತ್ತಿತ್ತು. ಒಂದು ಹೊಸ್ತನ ತೋರ್ಸೋಣ ಅಂತ ನಾನು ದೇವಲೋಕ ಬರ್ದಿದೆ. ಅದು ಅಫ್ಕೋರ್ಸ್ ಆಡಿಯನ್ಸ್ ಫ್ರೆಶ್ ಫೀಲ್ ಇದೆ. ನಮಗೆ VFX ಅಲ್ಲಲ್ಲಿ ವರ್ಕ್ ಆಗದೆ ಇರ್ಬೋದು, ವರ್ಕ್ ಆಗಿರ್ಬೋದು, ಒಟ್ನಲ್ಲಿ ಅದೊಂದು ಫ್ರೆಶ್ ಜನ ಸಮುದ್ರ ಮತನ ಅಂದ್ರೆ ಅಮೃತ ಹೇಗೆ ಬಂತು, ರಂಬೆ ವರ್ಷಕ್ಕೆ ಇದ್ರದ್ದೊಂದು ಒಂದು ಚಾಪ್ಟರ್ ಇದೆ. ಇನ್ನೊಂದು ಔಟ್ ಆಫ್ ದ ಬಾಕ್ಸ್ ಒಂದು ಕಾಮಿಡಿ ಎಪಿಸೋಡ್ ಬರ್ತಿದ್ದೆ ಪೋರ್ಚುಗಲ್, ಅದೇನು ಅಂತ ನಿಮಗೆಲ್ಲ ಗೊತ್ತಾಗಿದೆ. ಇನ್ನೊಂದು ನನಗೆ ಶೂರ್ ಶಾರ್ಟ್ ಲವ್ ಸ್ಟೋರಿ ಇರ್ತಿತ್ತು. ಬಟ್ ನನ್ನೊಳಗೆ ಭಯ ಏನಿತ್ತು ಅಂದ್ರೆ ನಾನು ಬೇಸಿಕಲಿ ಹ್ಯೂಮರ್ ಬಿಟ್ಟೋಗದೆ ಇರೋ ರೈಟರ್. ಬಟ್ ಅದು ತುಂಬಾ ಫೀಲ್ ಇತ್ತಲ್ಲ, ಹೇಗೆ ಅಂತ ಗೊತ್ತಿರ್ಲಿಲ್ಲ. ಬಟ್ ಇವತ್ತು ಆ ಫೀಲ್ಗಳಿಗೆ ವಿಸಲ್ ಹೊಡಿತಾರಲ್ಲ, ಸೊ ಜುಮ್ ಅನ್ನತ್ತೆ. ಯಾಕಂದ್ರೆ ನಾನು ಒಂದು 150 ಸಲ ನೋಡಿದ್ರು, ಯಾವ ರೀ ರೆಕಾರ್ಡಿಂಗ್ ನೋಡಿದ್ರು ವಿಸಲ್ ಜೊತೆ ನೋಡಿಲ್ಲ ನಾನು, ಬರೀ ರೀ ರೆಕಾರ್ಡಿಂಗ್ ಜೊತೆ ನೋಡಿರ್ತೀನಿ. ಇವತ್ತು ಆ ವಿಸಲ್ಸ್ ಎಕ್ಸ್ಟ್ರಾ ಆಡ್ ಆಗುತ್ತಲ್ಲ, ಸೊ ಜುಮ್ ಅನ್ನತ್ತೆ. ಒಂದಷ್ಟು ಕಡೆ ಹೆಂಗೆ ಅಂದ್ರೆ ಡೈರೆಕ್ಟರ್ ತರ ಇರ್ತಾರೆ. ನೀವು ಈ ಸಿನಿಮಾದಲ್ಲೂ ಕೂಡ ಶುಭಮ್ ಅನ್ಕೊಂಡ್ ಬಂದಿದ್ದೀರಾ. ಯಾವ ಶುಭಮ್ ಅಂತ? ಅದು ಪೋರ್ಚುಗಲ್ ಅಲ್ಲಿ ಹೋಗಿದ್ದೆ. ನಾವು ಒಂದು 17 ಜನ, ಯಾರ್ಯಾರು ಸಿಗ್ತಾರೋ ಅವ್ರೆಲ್ಲಾರು ಕಾಣಿಸ್ಕೊಳ್ಬೇಕಾಯ್ತು. ನಾನು ದುಷ್ಯಂತ್ ಗಲಾಟೆ ಮಾಡಿದ್ದು, ನೀವು ಇರ್ಲೇಬೇಕು ಈ ಸಿನಿಮಾದಲ್ಲಿ ಒಂದು ಶಾರ್ಟ್ ಅಂತ. ನನ್ ಮುಂಚೆ ವಿಲಿಯಂ ಡೇವಿಡ್ ಬರ್ತಾರೆ, ಅದಾದ್ಮೇಲೆ ಒಂದು ಶಾರ್ಟ್ ನಾನು ಬರ್ತೀನಿ. ನಂದು ಹೇಳ್ತಾರಲ್ಲ ಹಿಂಗ್ ಚಿಟ್ಕೆ ಹೊಡೆದ್ರಷ್ಟಲ್ಲಿ ಹೋಗ್ತೇನೆ ಅಂತ, ನಂದು ಅದೇ ಶಾರ್ಟ್, ಚಿಟ್ಕೆ ಹೊಡೆಯೋದೇ ಶಾರ್ಟ್. ಹೆಸರಿಗೆ ಮಾತ್ರ ಸಿಂಪಲ್ ಸುನಿ ಅವರು ಮಾಡೋದೆಲ್ಲ ದೊಡ್ಡ ಕೆಲಸ ಹೇಗೆ ಅಂತ? ದೊಡ್ಡ ಕೆಲ್ಸನ ದೊಡ್ಡ ಕೆಲ್ಸನ ಏನ್ ನೀವ್ ಕೆಲ್ಸ ಮಾಡ್ತೀವಿ ಅಷ್ಟೇ. ಅದು ಒಂದು ಪಟಾಕಿ ಡಮ್ ಅಂದಾಗ ದೊಡ್ಡ ಕೆಲಸ ಆಗುತ್ತೆ, ಇನ್ನೊಂದು ಪಟಾಕಿ ಟುಸ್ ಅಂದಾಗ ಚಿಕ್ಕ ಕೆಲಸ ಆಗುತ್ತೆ. ಅದು ಆಡಿಯನ್ಸಿಗೆ ಗೊತ್ತಿರೋದು. ಬಟ್ ಗತವೈಭವನ ದೊಡ್ಡದಾಗಿ ಬೆಳಗಿಸಿ ಈ ಏನು 14ನೇ ತಾರೀಕು ಇದೆ, ಈ ದಿನ ಮಾರ್ಕ್ ಮಾಡ್ಬೇಕು ಅಂತ ಆಡಿಯನ್ಸ್ ಅಲ್ಲಿ ಕೇಳ್ಕೊತೀನಿ. ಎಷ್ಟೋ ಜನಕ್ಕೆ ಈ ಒಂದ್ ಸಿನಿಮಾದಲ್ಲಿ ಕಂಬಳದ ಪಾತ್ರ ತುಂಬಾ ಮನ್ಸಿಗೆ ನಾಟಿರುವಂತದ್ದು. ಬರ್ಬೇಕಾದ್ರೂ ಅಷ್ಟೇ ಆ ಪಾತ್ರ ಮಂಗಳ ಅನ್ನುವಂತ ಕ್ಯಾರೆಕ್ಟರ್ ತುಂಬಾ ಮನ್ಸಿಗೆ ಮುಟ್ಟಿದೆ ಅನ್ನುವಂಥದ್ದು, ಚೆನ್ನಯ್ಯ ಅನ್ನುವಂತ ಪಾತ್ರ ಕೂಡ. ಸೊ ಹೇಗೆ ಆ ಮೈಂಡ್ ಸೆಟ್ ಹೇಗೆ ಸರ್ ರೈಟಿಂಗ್ ಅಲ್ಲಿ ಬರಿಬೇಕಾದ್ರೆ 4 ಪಾತ್ರಗಳು ಯಾಕೆ ಅನ್ನುವಂತ? ಅಂದ್ರೆ ಅದೇ ಕತೆ ನಾನು ಫಸ್ಟ್ ಹೇಳ್ಕೊಂಡಿದ್ದೆ ಸಿಂಪಲ್ ಲವ್ ಸ್ಟೋರಿ ಕತೆ ಹೇಳಿನ. ಅಂದ್ರೆ ಒಂದು ಹುಡುಗಿ ಮೀಟ್ ಆಗ್ತಾನೆ, ಅದ್ರಲ್ಲಿ ಫ್ಲಾಶ್ ಬ್ಯಾಕ್ ಇತ್ತು. ಇದ್ರಲ್ಲಿ ಏನಾದ್ರು ಇನ್ನೂ ದೊಡ್ಡದಾಗಿ ಮಾಡೋಣ ಅಂದಾಗ ಪುನರ್ಜನ್ಮ ಅಂತ ತಗೊಂಡು. ಸೊ ಒಂದು ಕತೆ ದೇವಲೋಕದಲ್ಲಿ ಇಳ್ದು, ಒಂದು ವಾಸ್ಕೋಡಗಮದ ಅದೇ ಬೇರೆ ಎಪಿಸೋಡ್ ಬಂತು. ಇನ್ನೊಂದು ನಾನು ಹಳೆ ಕಾಲದ್ದೇ ಹೇಳ್ಬೇಕು ಅಂದಾಗ ನಮ್ಗೆ ಈಸಿ ಆಗೋದು ಯಾವ್ದು ಅಂದ್ರೆ ಸಮುದ್ರ ತೀರ ಮತ್ತೆ ನದಿಗಳು. ಅದು ಇವತ್ತಿಗೂ ಹಾಗೆ ಇರುತ್ತೆ. ಇನ್ ಬಿಕ್ಕಿದ್ದು ಯಾವ್ದಾದ್ರು ಕಾಂಕ್ರೀಟ್ ಅಡ್ಡ ಬರುತ್ತೆ, ವೈರ್ ಅಡ್ಡ ಬರುತ್ತೆ. ಸೊ ಅದಕ್ಕೆ ಆಪೋಸಿಷನ್ಸ್ ಕಡೆ. ಆಮೇಲೆ ಅಲ್ಲಿ ನಾನ್ ಮದುವೆಗೆ ಶೃಂಗೇರಿ ಅಲ್ವಾ, ಅವಾಗ ತುಂಬಾ ಮಂಗಳೂರು ಕನೆಕ್ಷನ್ ಇದ್ದಾಗ ಸೊ ಆ ನೇಚರ್ನ ಇಟ್ಕೊಂಡು ಮತ್ತೆ ಕಾರ್ತಿಕ್ ಅವರು ಅಲ್ಮೇಲಮ್ಮ ಮಾಡಿದ್ರು. ಸೊ ಅವರು ಮತ್ತೆ ಪವನ್ ಭಟ್ ಇರ್ತೀವಿ, ವೆಂಕಿ, ಜಗದೀಶ್ ಶರ್ಮಾ ಸರ್, ಇವರೆಲ್ಲ ಸೇರ್ಕೊಂಡು ನಾವೊಂದು ರೈಟ್ ಅಪ್ ಟೀಮ್ ಮಾಡ್ಕೊಂಡು ಅಲ್ಲಿ ನೇಟಿವಿಟಿ ಕಟ್ಕೊಡ್ಬೇಕು ಅಂದಾಗ ಕಂಬಳ ಅಂತ ಬಂತು. ನಾವು ಬರ್ದಾಗ ಅಂದ್ರೆ 6 ವರ್ಷದ ಹಿಂದೆ, ಅವಾಗ ಇನ್ನ ಯಾವ್ದು ಕಂಬಳ ಸಿನಿಮಾಗಳು ಬಂದಿರಲಿಲ್ಲ. ಬಟ್ ಅವ್ರು ನನಗಿಂತ ಹಿಂದೆ ಯೋಚಿಸ್ತಿರ್ತಾರೆ ಅಫ್ಕೋರ್ಸ್. ಸೊ ನಾನು ನರೇಶನ್ ಕೊಟ್ಟಾಗ ಕೇಳಿದ್ರು ನಮ್ಮ ಪ್ರೊಡ್ಯೂಸರ್ ಒಬ್ರು, ಕಂಬಳ ಅಂದ್ರೆ ಏನು ಅಂತ. ಸೊ ಅದ್ರ ಯಾವ್ಯಾವ ರೀತಿ ಕಂಬಳ ಇದೆ ಅಂತ ಡೀಟೇಲ್ ಆಗಿ ಹೋಗಿದ್ದು. ಬಟ್ ಒಂದ್ ಪಾರ್ಟ್ ಅಲ್ಲಿ ಓಕೆ ನಮ್ಗೆ ಇಷ್ಟು ಮಾತ್ರ ಬೇಕು ಅಂತ ಅಷ್ಟು ಶೂಟ್ ಮಾಡಿದ್ವಿ. ನೋಡ್ಬೇಕಾ ಅಲ್ಲಿನವ್ರಿಗೆ ತೋರ್ಸ್ಬೇಕು ಫಸ್ಟ್ ಕರೆಕ್ಟ್ ಆಗಿ ಇದೆಯಾ ಅಥವಾ ಏನಂತ. ಆಧುನಿಕತೆ ಪೌರಾಣಿಕತೆ ಎಲ್ಲ ಮಿಕ್ಸ್ ಇದೆ. ನಿಮ್ದೇನಾದ್ರೂ ಆ ಕತೆಗಳಿತ್ತ? ನಾನ್ ಗತವೈಭವ 2 ಅಲ್ಲಿ ನಂದು ಪುನರ್ಜನ್ಮದ ಕತೆ ಹೇಳ್ತೀನಿ. ಕಾಯ್ತಾ ಇದೀವಿ, ಬಟ್ ಅದ್ ಯಾವಾಗ ಬರುತ್ತೆ? ಯಾವಾಗ ಹೀರೋಯಿನ್ ಡೇಟ್ ಏನ್ ಗೊತ್ತಾ ಮೇಡಮ್, ಫಸ್ಟ್ ಫಿಲಮ್ ಆರಾಮಾಗಿ ಸಿಗುತ್ತೆ. ಒಂದು ಇಟ್ಕೊಟ್ಮೇಲೆ ಅವ್ರು ಡೇಟ್ ಹಿಡಿಯೋದಿದೆಯಲ್ಲ, ನಮಗೆ ಗೊತ್ತಾದ್ರು ಕಷ್ಟ. ಸಿಂಪಲ್ ಸುನಿ ಅವ್ರು ಯಾವುದೇ ಸಿನಿಮಾದಲ್ಲಾದ್ರೂ ಹೀರೋಯಿನ್ ಆಕ್ಸಿಡೆಂಟ್ ಆಗುತ್ತೆ ಯಾಕೆ ಅಂತ? ಸಿಂಪಲ್ ಆದ ಸ್ಟೋರಿ ಆಗಿದೆ, ಇದಾಗಿದೆ, ಇನ್ಯಾವ್ದಾಗಿದೆ? ಹೌದಾ, ಹೀರೋಯಿನ್ ಕಂಡ್ರೆ ಒಂದು ಕೋಪ ಇರುತ್ತೆ ನನಗೆ, ಅದಕ್ಕೆ ಆಕ್ಸಿಡೆಂಟ್ ಮಾಡಿ ಕಳಿಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಸಿಂಪಲ್ ಸುನಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಐಶ್ವರ್ಯ ಕೂಡ, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು.